ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿಪಿ ಯೋಗೀಶ್ವರ್ ಅವರು ಭರ್ಜರಿಯಾದ ಗೆಲುವನ್ನ ಸಾಧಿಸಿದರೆ ನಮ್ಮ ಜೊತೆ ಇದ್ರೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಏನ್ ಹೇಳ್ತೀರಿ ಸರ್ ಈ ಗೆಲುವಿನ ಬಗ್ಗೆ? ಇದು ನಮ್ಮ ತಾಲೂಕಿನ ಸ್ವಾಭಿಮಾನಿ ಮತದಾರರ ಗೆಲುವು. ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಬಂದು ತಿಂಗಳಗಟ್ಟಲೆ ಪ್ರಚಾರ ಮಾಡಿದ್ರು ಕೂಡ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸರ್ಕಾರದ ಗ್ಯಾರಂಟಿಗಳ ಮೇಲೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇದನ್ನು ಗೆಲ್ಸ್ಕೊಟ್ಟಿದ್ದಾರೆ. ನನಗೆಲ್ಲೋ ಮೊದಲು ಆತಂಕ ಇತ್ತು, ಎಲ್ಲೋ ದೇವೇಗೌಡರು ಬಂದು ಹಗಲು ರಾತ್ರಿ ಪ್ರಚಾರ ಮಾಡೋದು ನೋಡಿದಾಗ ಆದರೆ ಜನ ಅವರು ಸ್ವಾರ್ಥ ಅಂತೇಳಿ ಅರ್ಥ ಮಾಡಿಕೊಂಡು ಅಂತಿಮವಾಗಿ ನನಗೆ ಅವಕಾಶ ಮಾಡಿಕೊಟ್ಟು. ತಾವು ನಿರೀಕ್ಷೆ ಇಟ್ಟದಷ್ಟು ಬಂದಿದೆಯಾ ಹೇಗೆ ಸರ್? ಇಲ್ಲ, ನಾನು ಇನ್ನೂ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೆ, ಸ್ವಲ್ಪ ಕಡಿಮೆ ಬಂದಿದೆ, ಪರವಾಗಿಲ್ಲ. ಕಡೆ ಜಮೀರ್ ಅವರ ಹೇಳಿಕೆ ಇದಕ್ಕೆ ಹೊಡೆತ ಆಗುತ್ತೆ ಅಂತ ಹೇಳ್ತಾ ಇತ್ತು, ಏನು ಹೇಳ್ತೀರಿ ಸರ್? ಇಲ್ಲ, ಅದೆಲ್ಲ ಮೀರಿದ್ದು ಇವಾಗ, ಅದೆಲ್ಲ ಮೀರಿಗೆ ನಾನು ಗೆಲುವು ಇವತ್ತು ತಂದುಕೊಟ್ಟಿದ್ದಾರೆ ನಮ್ಮ ಜನ. ಈ ಗೆಲುವನ್ನು ಯಾರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ? ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಎಲ್ಲ ಸಂಘಟಿತವಾಗಿ ಕೆಲಸ ಮಾಡಿದ್ವಿ, ಹಂಗಾಗಿ ಗೆಲುವು. ಏನು ಬದಲಾವಣೆ ತರಬೇಕು ಅಂತ ಬಯಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ? ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು, ಭಾಳ ಕೆಲಸ ಇದೆ, ಮುಂದೆ ಮಾತಾಡ್ತೀನಿ. ಧನ್ಯವಾದಗಳು. ಎಸ್, ಇದು ಸಿಪಿ ಯೋಗೀಶ್ವರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಂಜುನಾಥ್, ಪಬ್ಲಿಕ್ ಟಿವಿ, ಬೆಂಗಳೂರು.